ಕಾವ್ಯ ಅವರು ಗಿಲ್ಲಿ ಅವರಿಗೆ ರಾಖಿ ಕಟ್ಟಿಬಿಟ್ರು, ಇದಕ್ಕೇನ್ ಹೇಳ್ತೀರಾ? ರಾಖಿ ಕಟ್ಟಿರೋದಕ್ಕೆ ಏನು ಮಾಡಕ್ಕಾಗಲ್ಲ ಸರ್. ಅವ್ರವ್ರ ಮನ್ಸಲ್ಲಿ ಏನೇನ್ ಇರುತ್ತೋ ಅದ್ ಹೇಳಕ್ ಬರಲ್ಲ. ಎಷ್ಟಾಗಿ ಕಟ್ಟರು ಅದು ಆಗಲ್ಲ ಸರ್. ಹೌದಾ? ಖಂಡಿತ ಆಗಲ್ಲ. ಸುಮ್ನೆ ನೀವು ಯಾರಿಗೋ ಹೋಗಿ ತಾಲಿ ಕಟ್ಟೋದು ಆಗತ್ತಾ? ಆಗಲ್ಲ. ಅವ್ನ್ ಮನ್ಸಿನ ಕಟ್ಟಿಲ್ವಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ಈಗ ನಾನು ಕುಣಿಗಲಲ್ಲಿ ಇದ್ದೀನಿ. ಸರ್, ನಿಮ್ಮ ಹೆಸರು? ಜಗದೀಶ್. ಸರ್, ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ನಿಮಗೆ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಸರ್, ಗಿಲ್ಲಿ ನಟ. ಗಿಲ್ಲಿನೇ ಯಾಕೆ? ಯಾಕೆಂದ್ರೆ ಅವರು ನ್ಯಾಚುರಲ್ ಆಗಿ ಏನ್ ಒರಿಜಿನಾಲಿಟಿ ಇದೆಯಾ ಅದೇ ತರ ಇದಾರೆ. ದೇರ್ ಇಸ್ ನೋ ಚೇಂಜ್ ಅಟ್ ಆಲ್. ಅವ್ರು ಚೇಂಜ್ ಆಗ ಮಾತೇ ಇಲ್ಲ. ಈಸ್ ಎ ಪರ್ಫೆಕ್ಟ್ ಫಾರ್ ಬಿಗ್ ಬಾಸ್ ವಿನ್ನರ್. ಸರ್, ಆದ್ರೆ ಇದುವರೆಗೂ ಕ್ಯಾಪ್ಟನ್ ಆಗಿರಲ್ಲ, ಯಾಕೆ? ನಿಧಾನ, ಇನ್ನು ಟೈಮ್ ಇದೆ, ನಿಧಾನಕ್ಕೆ ಹೋಗ್ಬೇಕು. ಒಂದೇ ಸಲ ಹೋಗ್ಬಿಟ್ಟು ಬೀಳಕ್ ಆಗತ್ತಾ? ಚಾನ್ಸ್ ಇಲ್ಲ. ಎಲ್ಲಾರನು ನೋಡ್ಕೊಂಡು ಯಾರು ಹೆಂಗಾಡ್ತಾರೆ ಎಲ್ಲದನ್ನು ನೋಡ್ಕೊಂಡು ಆಮೇಲೆ ಅವ್ರು ಸ್ಟೆಪ್ ತಗೋಬೇಕು. ಅದು ಕರೆಕ್ಟ್ ಆಗಿದೆ. ಸೊ ಅವ್ರು ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಾ ಇದಾರೆ. ಈಗ ಕಾವ್ಯ ಅವರು ನಿನ್ನೆ ಗಿಲ್ಲಿಗೆ ರಾಖಿ ಕಟ್ಟಿಬಿಟ್ರು. ಈಗ ಇದಕ್ಕೆ ತುಂಬಾ ಪ್ರೇಕ್ಷಕರೆಲ್ಲ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ಬಿಟ್ಟವ್ರೆ, ಇದಕ್ಕೇನ್ ಹೇಳ್ತೀರಾ ಸರ್? ಆ ತರ ಇಲ್ಲ, ಅದೆಲ್ಲ ಮೇಲ್ಗಡೆ ಇರಬಹುದು, ಮನ್ಸಿಂದ ಯಾರು ಮಾಡಿರಲ್ವಲ್ಲ. ಮನ್ಸು ಇಂಪಾರ್ಟೆಂಟ್ ಮೈನ್. ಅದಿದ್ರೆ ಮಾತ್ರ ಅದಕ್ ಬೆಲೆ. ಸುಮ್ನೆ ನೀವು ಯಾರಿಗೋ ಹೋಗಿ ತಾಲಿ ಕಟ್ಟೋದು ಆಗತ್ತಾ? ಹಾಗೇನೆ ಮನ್ಸಿಂದ ಏನ್ ಮಾಡ್ತಿರೋ ಅದೇ ಸತ್ಯ, ಅದೇ ಮುಂದೆ ಜನಗಳು ಕಾಣಿಸೋದು. ಸರ್, ಈಗ ಧನುಷ್ ಅವರು ಕ್ಯಾಪ್ಟನ್ಸಿ ಆಗಿರೋದಕ್ಕೆ ತುಂಬಾ ಅಸಮಾಧಾನ ವ್ಯಕ್ತಪಡಿಸಿದಾರೆ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದಿನ್ನ ನೋಡಿಲ್ಲ. 2 ದಿನ ಆದ್ಮೇಲೆ ಗೊತ್ತಾಗುತ್ತೆ ಅವ್ರು ಹೆಂಗೆ ನಿಭಾಯಿಸ್ತಾರೆ ಏನು ಅನ್ನೋದು. 2 ದಿನ ಆದ್ಮೇಲೆ ಗೊತ್ತಾಗುತ್ತೆ. ಅವಾಗ ಜನರ ಅಭಿಪ್ರಾಯ ಚೇಂಜ್ ಆಗುತ್ತೋ ಇಲ್ಲ ಹಂಗೆ ಇರುತ್ತೋ ಇಲ್ಲ ಒಳ್ಳೆ ಅಭಿಪ್ರಾಯ ಬರುತ್ತೋ ಅದ್ರ ಮೇಲೆ ಡಿಪೆಂಡ್. ರಘು ಅವರ ಕ್ಯಾಪ್ಟನ್ಸಿ ಆಗಿತ್ತು ಸರ್. ಅವ್ರ ಸೂಪರ್. ಅವ್ರದ್ದೇನ್ ಮಾತಾಡಂಗಿಲ್ಲ. ಈಸ್ ಎ ಜೆಂಟಲ್ ಮ್ಯಾನ್. ಅವ್ರು ಅದ್ರ ಬಗ್ಗೆ ಪಾರ್ಶಾಲಿಟಿ ಅದೆಲ್ಲ ಏನಿಲ್ಲ, ಶಿಸ್ತ ನಡೆಸಿದ್ದಾರೆ. ಅದನ್ನ ಕೇಳಿದೆ ನಾನು. ರಘು ಅವರು ಫೇವರ್ ಆಗಿದ್ದಾರೆ, ಅವ್ರ ಬಗ್ಗೆ ಇವ್ರ ಮೇಲೆ ಹೇಳ್ತಾ ಇದ್ರು, ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ಆ ತರ ಏನು ಇಲ್ಲ ಸರ್. ಈಸ್ ಎ ಗೇಮ್ ಪ್ಲೇ. ಈ ಗೇಮ್ ಅಲ್ಲಿ ಹೆಂಗೆ ಅಂಪೈರ್ ಇರ್ತಾರೋ ಥರ್ಡ್ ಅಂಪೈರ್ ಸೇಮ್ ಅದೇ ತರ ಇದಾರೆ. ಅವ್ರ ಫೀಲ್ಡ್ ಅಂಪೈರ್ ಅಲ್ಲ, ಥರ್ಡ್ ಅಂಪೈರ್. ಅವ್ರು ಏನ್ ಅಲ್ಲಿ ನೋಡಿದಾರೆ ಅದೇ ಸತ್ಯ. ಅದ್ ಬಿಟ್ಟು ಬೇರೆ ಏನು ಚೇಂಜ್ ಮಾಡಿಲ್ಲ ಅವರು. ಪ್ರಿನ್ಸಿಪಲ್ ಸಾಂಗ್ ಹೆಂಗಿತ್ತು ಸರ್ ಗಿಲ್ಲಿ ಅವ್ರದ್ದು? ಸೈಕ್ ಆಗಿತ್ತು ಸರ್. ಒಳ್ಳೆ ಕಾಂಬಿನೇಷನ್, ಚೆನ್ನಾಗ್ ಮಾಡಿದಾರೆ ಸರ್. ಈಗ ಒಂದ್ ಸಾಂಗು ಎಲ್ಲಾ ಕಡೆ ವೈರಲ್ ಆಗಿಬಿಟ್ಟಿದೆ, ಪ್ರಿನ್ಸಿ ಪ್ರಿನ್ಸಿ ಅಂತಂದೇಳಿ. ಅದು ಇನ್ನು ನಾನ್ ನೋಡಿಲ್ಲ. ಒಟ್ನಲ್ಲಿ ಓಕೆ, ಅವ್ರು ಚೆನ್ನಾಗ್ ಮಾಡಿದಾರೆ. ಬಟ್ ಅವ್ರ ಶೈನೆಸ್ಗೆ ಅವ್ರು ಅಷ್ಟ್ ಮಾಡಿದಾರಲ್ವಾ, ಅಷ್ಟು ಸಾಕು. ಅಷ್ಟು ಖುಷಿ ಪಡ್ಬೇಕು ನೀವು. ಹಂಗಾದ್ರೆ ಗಿಲ್ಲಿ ಗೆಲ್ಲಲಿ ಖಂಡಿತವಾಗ್ಲು. ಗಿಲ್ಲಿ ವಿನ್ನರ್ 12 ಗಿಲ್ಲಿ. ನೋಡಿ ಸರ್ ಹೇಳ್ತಾರೆ, ನಮ್ ಸರ್ ಭವಿಷ್ಯವಾಣಿ ನುಡಿದಿದ್ದಾರೆ. ಈ ಸರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಗಿಲ್ಲಿ. ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಸರ್. ನೋಡಿ, ಈಗ ನಾನು ಕುಣಿಗಲ್ ಇದ್ದೀನಿ. ನಮ್ಮ ಅಕ್ಕವರು ಬಿಗ್ ಬಾಸ್ ನೋಡಿದ್ರಂತೆ. ಅಕ್ಕ, ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಅಕ್ಕ, ಎಲ್ಲಿ ನೋಡ್ರಿ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಬರ್ಬೇಕು. ಯಾಕಕ್ಕ ಗಿಲ್ಲಿ? ಇಲ್ಲ, ಗಿಲ್ಲಿನೇ ಬರ್ಬೇಕು. ರಕ್ಷಿತಾ ಇಲ್ವಾ? ಬಡವ್ರ ಹುಡುಗ ಅವ್ನ್ ಬರ್ಬೇಕು. ಅಶ್ವಿನಿ ಗೌಡ ಬೆಳಿಬೇಕು. ಇಲ್ಲ, ಗಿಲ್ಲಿ ಬರ್ಬೇಕು ಸರ್. ಧನುಷ್ ಇಲ್ವಾ? ಇಲ್ಲ, ಗಿಲ್ಲಿ ಗೆಲ್ಬೇಕು ಸರ್. ಅದ್ ಯಾಕೆ ಮೇಡಮ್? ಗಿಲ್ಲಿ ಗಿಲ್ಲಿ ಗಿಲ್ಲಿ. ಮಕ್ಳು ಬೆಳಿಬೇಕು. ಬಡವರು ಮಕ್ಳು ಬೆಳಿಬೇಕಂತ ಹೇಳ್ತಾರೆ. ಇದೇ ಮಾತನ್ನ ನಾನು ದಾವಣಗೆರೆಲ್ಲೂ ಕೇಳಿದ್ದೆ, ತುಮಕೂರಲ್ಲೂ ಕೇಳಿದೀನಿ, ಈಗ ನಮ್ಮ ಕುಣಿಗಲಲ್ಲೂ ಕೇಳ್ತಾ ಇದ್ದೀನಿ. ಮೇಡಮ್, ನೆನ್ನೆ ಡ್ಯಾನ್ಸ್ ನೋಡಿದ್ರಾ? ಹಾ, ನೋಡಿದೀನಿ ಸರ್. ಕಾವ್ಯ ಮತ್ತು ಗಿಲ್ಲಿ ಅವರ ಡ್ಯಾನ್ಸ್. ಹಾ, ನೋಡಿದೀನಿ. ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರ ಡ್ಯಾನ್ಸ್ ಇತ್ತು, ನೋಡಿದ್ರಾ? ಹಾ, ನೋಡಿದೀನಿ ಸರ್. ಮೇಡಮ್, ಹೇಗಿತ್ತು ಡ್ಯಾನ್ಸ್? ಡ್ಯಾನ್ಸ್ ಚೆನ್ನಾಗಿತ್ತು ಸರ್. ಕಾವ್ಯ ಗಿಲ್ಲಿ ಇಬ್ರು ಗೆಲ್ಲಿ ಸರ್. ಕಾವ್ಯ ಗಿಲ್ಲಿ ಇಬ್ರಿಗೆ ಗೆಲ್ಲಿ, ಆದ್ರೆ ಇಬ್ರಲ್ಲಿ ಒಬ್ರೇ ಗೆಲ್ತಾರೆ ಮೇಡಮ್. ಒಬ್ರೇ ಗೆಲ್ಲಿದ್ರೆ ಗಿಲ್ಲಿನೇ ಗೆಲ್ಲಿ ಸರ್. ಮೇಡಮ್, ನೆನ್ನೆ ಕಾವ್ಯ ಅವರು ಗಿಲ್ಲಿ ಅವರಿಗೆ ರಾಖಿ ಕಟ್ಟಿಬಿಟ್ರು, ಇದಕ್ಕೇನ್ ಹೇಳ್ತೀರಾ? ರಾಖಿ ಕಟ್ಟಿರೋದಕ್ಕೆ ಏನು ಮಾಡಕ್ಕಾಗಲ್ಲ ಸರ್. ಅವ್ರವ್ರ ಮನ್ಸಲ್ಲಿ ಏನೇನ್ ಇರುತ್ತೋ, ನಮ್ಮ ಆಟ ಅವ್ರು ಆಡ್ಲಿ, ಅವ್ರು ಗೆಲ್ಲಿ ಸರ್, ಅಷ್ಟೇ. ವೈಯಕ್ತಿಕವಾಗಿ ಏನೇ ಇರ್ಲಿ, ಏನೇ ಇರ್ಲಿ, ಅವ್ರ ವೈಯಕ್ತಿಕವಾಗಿ ಬೇಡ. ಅವ್ರ ಆಟ ಅವ್ರ ಆಡ ಗೆದ್ದಿ ಬಡವ್ರ ಮಕ್ಳು ಬೆಳಿಲಿ ಸರ್ ಅವರು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಕಿರಣ್ ಅಂತ. ಸರ್, ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾವ ಸ್ಪರ್ಧಿ ಇಷ್ಟ? ಗಿಲ್ಲಿ ಸರ್. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಯಾಕೆ ಇಷ್ಟ ಅಂದ್ರೆ ಅವ್ನು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ, ಅದಕ್ಕೋಸ್ಕರ ಇಷ್ಟ. ಆಮೇಲೆ ಕಾವ್ಯ ಮತ್ತೆ ಗಿಲ್ಲಿ ಅವರು ಡ್ಯಾನ್ಸ್ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್ ಆಗಿ ಮಾಡಿದಾರೆ. ಆಮೇಲೆ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ಅವರು ಡ್ಯಾನ್ಸ್ ಮಾಡಿರೋ ಅದ್ರ ಬಗ್ಗೆ? ಅದು ಸೂಪರ್ ಆಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಗಿಲ್ಲಿ ಈ ಸರಿ ಗೆಲ್ತಾನ ಸರ್? ಗೆಲ್ತಾನೆ ಅಂತ ಅನ್ಕೊಂಡಿದೀವಿ, ನೋಡ್ಬೇಕು. ಆಮೇಲೆ ನಿನ್ನೆ ರಾಖಿ ಕಟ್ಬಿಟ್ರು ಗಿಲ್ಲಿಗೆ ಕಾವ್ಯ ಅವರು, ಅದಕ್ಕೇನ್ ಹೇಳ್ತೀರಾ? ಎಷ್ಟಾಗಿ ಕಟ್ಟರು ಅದು ಆಗಲ್ಲ ಸರ್. ಹೌದಾ? ಖಂಡಿತ ಆಗಲ್ಲ. ತುಂಬಾ ಧನ್ಯವಾದಗಳು ಸರ್. ಇಲ್ಲಿ ಹೂವಿನ ಅಂಗಡಿ ಹತ್ರ ಬಂದಿದ್ದೆ. ಸರ್, ನಿಮ್ಮ ಹೆಸರು? ಕಿರಣ್. ನಿಮಗೆ ಈ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಅಂದ್ರೆ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾನೆ, ಅದಕ್ಕೋಸ್ಕರ. ನಿನ್ನೆ ಕಾವ್ಯ ಅವರು ಗಿಲ್ಲಿಗೆ ರಾಖಿ ಕಟ್ಬಿಟ್ರು, ಆದ್ರೇನಂತೆ? ಅವ್ನ್ ಮನ್ಸಿನ ಕಟ್ಟಿಲ್ವಲ್ಲ. ಮನಸ್ಸಿಂದ ಕಟ್ಟಿಲ್ಲ, ಮನಸ್ಸಿಗೆ ವಿರೋಧವಾಗಿ ರಾಖಿ ಕಟ್ಸ್ಕೊಂಡವನೆ. ಎಸ್. ಮತ್ತೆ ಬೇರೆ ಯಾರು ಕಂಟೆಸ್ಟೆಂಟ್ ಇಷ್ಟ? ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಇಲ್ಲ ಆ ಮನೇಲಿ.
ಅಂದ್ರೆ ಗಿಲ್ಲಿಗೆ ಕಾಮಿಡಿ ಬರೀ ಇದೇನ್ ಕಾಮಿಡಿ ಶೋ ಅಲ್ಲ, ಇದು ಕಾಮಿಡಿ ಮಾಡಕ್ಕೆಲ್ಲ ಬಂದಿರೋದು, ಇದು ಬಿಗ್ ಬಾಸ್ ಶೋ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಅದಕ್ಕೆ ಏನಂತ ಹೇಳೋಣ, ಅವ್ನ್ ಕಾಮಿಡಿನೂ ಮಾಡ್ತಾನೆ, ಸೀರಿಯಸ್ ಆಗೂ ಆಟ ಆಡ್ತಾನೆ. So, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರಾ? ಸೂಪರ್ ಆಗಿ ಆಡ್ತಾನೆ. ತುಂಬಾ ಧನ್ಯವಾದಗಳು ಬಾಸ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮನೋಜ್ ಗೌಡ ಅಂತ, ಕುಣಿಗಲ್. ಸರ್, ನಿಮಗೆ ಈ ನಮ್ಮ ಬಿಗ್ ಬಾಸ್ ಅಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು? ಗಿಲ್ಲಿ ನಟ ಸರ್. ಸರ್, ಗಿಲ್ಲಿನೇ ಯಾಕೆ ನಿಮಗೆ ಇಷ್ಟ? ಗಿಲ್ಲಿ ನಟ ಅಂದ್ರೆ ಒಬ್ಬ ರೈತನ ಮಗ ಸರ್. ಅವನು ಬಹಳ ಶ್ರಮದಿಂದ ಬಂದಂತ ವ್ಯಕ್ತಿ. ಯಾವ್ದೇ ಮುಖವಾಡ ಹಾಕಳದೆ ನೇರವಾಗಿ ಆಟ ಆಡುವಂತ ವ್ಯಕ್ತಿ ಅಂದ್ರೆ ಗಿಲ್ಲಿ. ಅಂದ್ರೆ ನಿಮಗೆ ಗಿಲ್ಲಿ ಗೆಲ್ಬೇಕಂತ ಹೌದು ಹೇಳ್ತೀರಾ? ಸರ್, 100ಕ್ಕೆ 100 ಭಾಗ ಗಿಲ್ಲಿ ಗೆಲ್ತಾನೆ ಸರ್. ಪ್ರಿನ್ಸಿಪಲ್ ಗೆ ಒಂದು ಹಾಡ್ ಹೇಳ್ದ ನೋಡಿದ್ರಾ? ಹೌದು ಸರ್. ಹಾಡು ಸೂಪರ್ ಆಗೈತೆ ಸರ್. ಯಾವ್ದೇ ಎದುರಾಳಿನಾಗ್ಲಿ ಅವ್ರ ಮಾತಿನಲ್ಲಿ ಹಾಡಲ್ಲೇ ಹೊಡೆದ್ ಬಿಡ್ತಾನೆ. ಅದು ಮೇನ್ ಸರ್ ಬೇಕಾಗಿರೋದು. ಯಾರಿಗೂ ಮನ್ಸಿಗೂ ನೋವಾಗ್ಬಾರ್ದು, ಪ್ರೇಕ್ಷಕರಿಗೂ ಸಹಿತ ಏನ್ ಎಂಟರ್ಟೈನ್ಮೆಂಟ್ ಸಿಗ್ಬೇಕಷ್ಟೇ. ಅವನೊಂದು ಸ್ಟಾಂಡ್ ತಗೊಂಡ ಮೊನ್ನೆ. ನಾವು ಇಲ್ಲ, ಹೌದು, ಆ ಹೆಣ್ಮಗಳು ಕೆಳಗಡೆ ಬಿದ್ದ ಕೈ ಹಿಡ್ದು ಎತ್ತ. ಅವ್ನ್ ಎದುರಾಳಿ ತಂಡ ಆದ್ರೂನು ಎತ್ತ. ಅದು ಸರ್ ಮೇನ್ ಬೇಕಾಗೋದು. ಯಾಕೆಂದ್ರೆ ಬಡವ್ರ ಮಕ್ಳಿಗೆ ಮಾತ್ರ ಸರ್ ಹೆಣ್ಮಕ್ಳ ಬಗ್ಗೆ ಗೌರವ ಇರೋಂಥದ್ದು. 100% ಮತ್ತು ಸತ್ಯ ಸರ್. ವೋಟ್ ಫಾರ್ ಗಿಲ್ಲಿ. ತುಂಬಾ ಧನ್ಯವಾದಗಳು ಸರ್. ಸರ್, ನಿಮ್ಮ ಹೆಸರು? ಗೋಪಾಲ. ಸರ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಸರ್, ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಗಿಲ್ಲಿ. ಗಿಲ್ಲಿನೇ ಯಾಕೆ? ಅವ್ರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಸರ್, ಇದು ಕಾಮಿಡಿ ಶೋ ಅಲ್ಲ, ಬಿಗ್ ಬಾಸ್ ಶೋ ಅಂತ ಹೇಳ್ತಾರೆ ಎಲ್ಲ. ಬಿಗ್ ಬಾಸ್ ಶೋಲು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಅಂದ್ರೆ ನಿಮಗೆ ಬಿಗ್ ಬಾಸ್ ಅಲ್ಲೂ ಗಿಲ್ಲಿ ಕಾಮಿಡಿ ಮಾಡ್ಬೇಕು, ಚೆನ್ನಾಗಿ ಅವರು ಗೆಲ್ಬೇಕು. ಬಡವ್ರ ಮಕ್ಳು ಬೆಳಿಬೇಕು, ನಮ್ ಗಿಲ್ಲಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತೀವಿ. ಬಡವ್ರ ಮಕ್ಳು ಬೆಳಿಬೇಕು, ನಮ್ ಗಿಲ್ಲಿ ಚೆನ್ನಾಗಿ ಬೆಳಿಬೇಕು. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಸರ್, ನಿಮ್ಮ ಹೆಸರು? ವೇಣುಗೋಪಾಲ್ ಅಂತ. ಸರ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಸರ್, ಈ ಬಿಗ್ ಬಾಸ್ ಅಲ್ಲಿ ನಿಮಗೆ ನೆಚ್ಚಿನ ಸ್ಪರ್ಧಿ ಯಾರು? ಗಿಲ್ಲಿ ನಟ. ಸರ್, ಗಿಲ್ಲಿನೇ ಯಾಕೆ ಇಷ್ಟ? ಅಂದ್ರೆ ಅವನು ವರ್ತನೆ ಏನು ಬಂದಾಗಿಂದ ಒಂದೇ ತರ ರೀತಿ ಆಡ್ತಿದ್ದಾನೆ. ಎಲ್ಲಾ ಕಂಟೆಸ್ಟೆಂಟ್ ನಗಿಸ್ಕೊಂಡಿ ಮತ್ತೆ ಜಗಳ ಪಗ್ಲ ಅಂತ ಏನು ಇದ್ ಮಾಡ್ತಿಲ್ಲ. ಆದ್ರೆ ಇದೇನ್ ಕಾಮಿಡಿ ಶೋ ಅಲ್ಲ, ಇದು ಬಿಗ್ ಬಾಸ್ ಶೋ ಅಂತಂದೇಳಿ ಎಲ್ಲರೂ ವಾರ್ನ್ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಅದು ಅವ್ನು ಹೇಳಿದಾನೆ ಸರ್, ರಿಯಾಲಿಟಿ ಅಂತ, ರಿಯಾಲಿಟಿ ಶೋ ಅಂತಾನೆ ಹೇಳಿದ್ದಾನೆ. ಇನ್ನೇನು ಬೇಕಾಗಿಲ್ವಲ್ಲ ಅಲ್ಲಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಶೀಲಾ ಅಂತ. ಮೇಡಮ್, ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾವ ಸ್ಪರ್ಧಿ ಇಷ್ಟ? ಗಿಲ್ಲಿ. ಗಿಲ್ಲಿನೇ ಯಾಕೆ? ಗಿಲ್ಲಿನಿಂದ ಚೆನ್ನಾಗ್ ಆಡ್ತಾನೆ, ಕಾಮಿಡಿನೂ ಚೆನ್ನಾಗೈತೆ, ಹಂಗಾಗಿ ಇಷ್ಟ. ಯಾಕೆ? ಕಾವ್ಯ, ರಕ್ಷಿತಾ, ಆಮೇಲೆ ಅವ್ರೆಲ್ಲ ಅಶ್ವಿನಿ ಮೇಡಮ್ ಎಲ್ಲ ಆಡ್ತಾರೆ. ಗಿಲ್ಲಿ ಚೆನ್ನಾಗ್ ಆಡ್ತಾನೆ, ಹಂಗಾಗಿ ತುಂಬಾ ಇಷ್ಟ. ನೋಡಿ, ನಮ್ಮ ಕುಣಿಗಲಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರ ಅಂತ ಹೇಳ್ತಾರೆ. ಗಿಲ್ಲಿ ಚೆನ್ನಾಗ್ ಆಡ್ತಾರೆ. ಕುಣಿಗಲಲ್ಲಿ ಇದೀನಿ, ಇಲ್ಲಿ ನಮ್ಮ ಅಕ್ಕ ಅವ್ರು ಇದ್ರೆ. ಅಕ್ಕ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಅಕ್ಕ, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಗಿಲ್ಲಿ ಚೆನ್ನಾಗ್ ಆಡ್ತಾನ? ಚೆನ್ನಾಗ್ ಆಡ್ತದೆ. ಹೌದು. ಮತ್ತೆ ರಕ್ಷಿತಾ ಅವ್ರ ಹೇಗ್ ಆಡ್ತಾರೆ? ರಕ್ಷಿತರು ಚೆನ್ನಾಗ್ ಆಡ್ತಾರೆ. ಕಾವ್ಯ? ಕಾವ್ಯನು ಚೆನ್ನಾಗ್ ಆಡ್ತಾರೆ. ಯಾರು ಗೆಲ್ಬೇಕಕ್ಕ ನಿಮ್ಗೆ? ಗಿಲ್ಲಿ. ಗಿಲ್ಲಿ ಗೆಲ್ಬೇಕಂತ ಹೇಳ್ತಿದ್ದೀರಾ? ಹಾ, ಧನ್ಯವಾದಗಳು ಅಕ್ಕ. ಧನ್ಯವಾದಗಳು.